ಸುದ್ದಿ ಬಂದಿದೆ. ಅವಾಗ ಅವ್ರು ಹೇಳ್ತಾರೆ ಏನು ಮಾಡೋದು, ನಮ್ಮ ಮೇಲಿಂದ ಆದೇಶ ಇದೆ. ಮುಂಚೆ ಆದರೆ ಯಾವುದೇ ಸುದ್ದಿ ಬರೋದು ಕೂಡ ಅದಕ್ಕೊಂದು ಸ್ಪಷ್ಟೀಕರಣ ತಗೋಬೇಕು, ಅವ್ರು ಫೋಟೋ ತಗೋಬೇಕು, ಅದ್ರ ಮೂಲಕ ಸುದ್ದಿ ಮಾಡಬೇಕು ಅಂತ ನಮ್ಮ ಎಡಿಟರ್ಗಳ ಮುಖಾಂತರ ಮಾಡ್ತಾ ಇದ್ವಿ. ಆದರೆ ಈಗ ಏನು ಮಾಡ್ತಾರೆ, ತಮಗೆ ತೋಚಿದ್ದನ್ನ ಸುದ್ದಿ ಮಾಡ್ತಾರೆ, ಅದನ್ನ ಸಮರ್ಥನೆ ಮಾಡ್ಕೊಳ್ಳೋಕೆ ಇನ್ನೊಂದು ಸುದ್ದಿ ಮಾಡ್ತಾರೆ. ಸುದ್ದಿ ಮಾಡಿ ಆದ್ಮೇಲೆ ಸ್ಪಷ್ಟೀಕರಣ ಕೇಳ್ತಾರೆ. ಇಲ್ಲಪ್ಪ ಈ ರೀತಿ ಇದು ಸುಳ್ಳು ಅಂತಂದ್ರೆ ಅದನ್ನ ಸತ್ಯ ಅನ್ನೋ ರೀತಿ ಬಿಡಿಸೋ ಕಾರ್ಯಕ್ರಮ ಅಂತಂದ್ರೆ ಯಾವುದೇ ಒಂದು 2 ಲಕ್ಷ 3 ಲಕ್ಷ ಜನ ಸೇರಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಾಗಲಿ ಅಲ್ಲಿ ಯಾವುದಕ್ಕೆ ಒತ್ತು ಕೊಡಬೇಕು ಅನ್ನೋದು ಕೂಡ ಸ್ವಲ್ಪ ಪತ್ರಕರ್ತರಲ್ಲಿ ತಿಳುವಳಿಕೆ ಕಡಿಮೆ ಆಗ್ತಾ ಇದೆ, ಅಥವಾ ಆ ಸಂಸ್ಥೆಗಳ ಮುಖ್ಯಸ್ಥರ ಅಣತಿಯಂತೆ ಕೆಲಸ ಮಾಡ್ತಾ ಇದ್ದಾರೇನೋ ಅನ್ನೋದೊಂದು ಭಾವನೆ ಇದೆ. ಯಾಕೆಂತಂದ್ರೆ ಒಂದು ಉದಾಹರಣೆ ಅಂತಂದ್ರೆ ಸುಮಾರು 1.5 ಲಕ್ಷ ಜನ ಆ ಕಾರ್ಯಕ್ರಮದಲ್ಲಿ ಸೇರಿದ್ರು. ಆ ಕಾರ್ಯಕ್ರಮ ಏನು ಅಂತಂದ್ರೆ ಬಡವರಿಗೆ ಹಕ್ಕುಪತ್ರಗಳನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮ. ಸುಮಾರು 1.5 ಲಕ್ಷ ಬಡ ಕುಟುಂಬಗಳಿಗೆ ಹಕ್ಕುಪತ್ರಗಳನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮ. ಸಾಮಾನ್ಯವಾಗಿ ಪತ್ರಕರ್ತರಾದವರು ಏನು ಮಾಡ್ತಾರೆ, ಹಕ್ಕುಪತ್ರ ಯಾಕೆ ಕೊಟ್ಟರು, ಎಷ್ಟು ಜನ ಕೊಟ್ಟರು, ಯಾರಿಗೆ ತಲುಪಿದೆ, ಯಾರಿಗೆ ತಲುಪಿಲ್ಲ, ಇದನ್ನೆಲ್ಲ ಗ್ರಹಿಸಿ ಸುದ್ದಿ ಮಾಡ್ತಾರೆ. ಆದರೆ ಅವತ್ತು ಎಲೆಕ್ಟ್ರಾನಿಕ್ ಮೀಡಿಯಾಗಳು ಬಂದ ಸುದ್ದಿನೇ ಬೇರೆ. 1.5 ಲಕ್ಷ ಜನ ಸೇರಿದ್ದನ್ನು ಬಿಟ್ಟರು, ಹಕ್ಕುಪತ್ರ ವಿಚಾರನೂ ಬಿಟ್ಟರು. ಯಾವ ಹೈಲೈಟ್ ಆಯಿತು ಅಂತಂದರೆ CM DCM ಹ್ಯಾಂಡ್ ಶೇಕ್ ಮಾಡಲಿಲ್ಲ. ಇಡೀ ದಿವಸ ಅದೇ ಯಾಕೆ ಹ್ಯಾಂಡ್ ಶೇಕ್ ಮಾಡಲಿಲ್ಲ. ಇನ್ನು ಕೆಲವು ಚಾನಲ್ಗಳು ನೋಡೋದು CM DCM ಮಾತಾಡಲಿಲ್ಲ, ಅಕ್ಕಪಕ್ಕ ಕೂತಿದ್ರು. ಆಮೇಲೆ ನನಗೂ ಕೇಳೋದು, ಏನು ಸರ್ CM DCM ಮಾತಾಡಲಿರು ಅಂತ ನೀವು ಹಿಂದೆನೇ ಹೇಳ್ಬೇಕಲ್ಲ. ಇಲ್ಲಪ್ಪ ಮಾತಾಡ್ತಾ ಇಲ್ಲ ಸರ್, ಒಂದೇ ಸರಿ ಮಾತಾಡಿದ್ರು ಅಂದರೆ ಅವ್ರಿಗೆ ಪರಸ್ಪರ ಮಾತಾಡ್ಕೊಳ್ಳೋಕ್ಕೋಸ್ಕರ ಏನು ಕಾರ್ಯಕ್ರಮ ಬಂದಿರ್ತಾರ. ಹೀಗಾಗಿ ಆ ಕಾರ್ಯಕ್ರಮದ ಉದ್ದೇಶ ಏನಿದೆ ಅದನ್ನು ಜನಗಳಿಗೆ ತಲುಪಿಸುವಂಥ ಕೆಲಸವನ್ನು ಮಾಡಲೇ ಇಲ್ಲ ಪತ್ರಕರ್ತರು. ಯಾಕೆಂತಂದರೆ ಸುದ್ದಿ ಗ್ರಹಿಕೆ ಏನಿದೆಯಲ್ಲ ಅದರ ಉದ್ದೇಶನೇ ಇವತ್ತೆಲ್ಲ ಮಾತಾಡ್ತಾ ಇದ್ದಾರೆ. ಯಾವುದು ಸುದ್ದಿಯನ್ನು, ಯಾರಿಗೆ ಅನುಕೂಲವಾಗುವಂಥ ಸುದ್ದಿಯನ್ನು ನಾವು ಜನಗಳಿಗೆ ತಿಳಿಸಬೇಕು ಅಂದರೆ ಪತ್ರಕರ್ತರಾದವರು ನೊಂದವರ ಪರವಾಗಿ, ಶೋಷಿತರ ಪರವಾಗಿ, ರೈತರ ಪರವಾಗಿ, ಬಡವರ ಪರವಾಗಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.